ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು 26ನೇ ತಾರೀಕು ಭಾನುವಾರ, ದ್ವಾದಶಿ ತಿಥಿ ಹಾಗೂ ಇಂದು ಜ್ಯೇಷ್ಠ ನಕ್ಷತ್ರ ಮತ್ತು ಇಂದು ಶನಿ ವಕ್ರಿಯಾಗ್ತಾ ಇದ್ದಾನೆ. ಶನಿ 5 ತಿಂಗಳ ತನಕ ವಕ್ರಗತಿಯನ್ನು ಆರಂಭ ಮಾಡ್ತಾ ಇದ್ದಾನೆ. ಹೀಗಾಗಿ ಇದು ಇನ್ನು ಮುಂದಿನ 5 ತಿಂಗಳಿಗೆ ಅನ್ವಯಿಸುವಂತಹ ಫಲವನ್ನು ನಾವಿವತ್ತು ನೋಡಲಿಕ್ಕೆ ಶುರು ಮಾಡ್ತೇವೆ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರವಾಗುತ್ತೆ. ಇನ್ನು 5 ತಿಂಗಳು ನಿಮಗೆ ಧನಾಗಮ, ಮಿತ್ರರೊಂದಿಗೆ ಸಂವಾದ, ಮಿತ್ರರ ಒಡನಾಟ, ಮನಸ್ಸಿಗೆ ಇಷ್ಟಾರ್ಥ ಸಿದ್ಧಿ, ಯಥೇಚ್ಛವಾದಂತಹ ಧನಾಗಮ, ಈ ಎಲ್ಲ ಶುಭ ಫಲಗಳನ್ನು ಮೇಷರಾಶಿಯವರು ನೋಡ್ತಾರೆ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದ ದೊಡ್ಡದಾದಂತಹ ತೊಂದರೆಗಳು ಅಥವಾ ಜವಾಬ್ದಾರಿಗಳು ಪುನಃ ವಾಪಸ್ ಬರುತ್ತೆ. ಯಾವುದು ನೀವು ಎಲ್ಲ ರೀತಿಯಲ್ಲೂ ಸರಿಯಾಗಿ ನಿಭಾಯಿಸಿ ಬಿಟ್ಟಿದ್ರಿ ಅಂತ ನೀವು ತಿಳ್ಕೊಂಡಿದ್ರೋ ಅಂತಹ ಹಳೆಯ ತೊಂದರೆಗಳು ಈಗ ಮರುಕಳಿಸಿ ಬರುವಂತಹ ಸಾಧ್ಯತೆ ಅಥವಾ ಹಳೆಯದಾದಂತಹ ಕೆಲಸದ ಒಂದೆರಡು ಅವಕಾಶಗಳು ಬರುವಂತಹ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೆ ನಿಮ್ಮ ಭಾಗ್ಯಕ್ಕೆ ಸಂಬಂಧಿಸಿದಂತಹ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ತಾ ಇದ್ದಂತಹ ಕೆಲವೊಂದು ಸಂದರ್ಭಗಳು ಮುಗೀತು, ಇನ್ನು ಮುಂದೆ ಹೋಗಬಹುದು, ನಾನು ಇವೆಲ್ಲವೂ ಮುಗೀತು ಅಂತ ನೀವು ಯಾವುದು ತಿಳ್ಕೊಂಡಿದ್ರೋ ಅಂತಹ ತೊಂದರೆಗಳು ತಂದೆಯೊಡನೆ ಇರಬಹುದು, ಬಾಸ್ಗಳೊಡನೆ ಇರಬಹುದು, ಅಥವಾ ಅಧಿಕಾರದಲ್ಲಿರುವಂತಹ ದೊಡ್ಡವರ ಜೊತೆ ಇದ್ದಂತಹ ತೊಂದರೆಗಳು ಅಥವಾ ಕೆಲವೊಂದು ಒಡನಾಟದ ಸಂದರ್ಭಗಳು ಈಗ ಪುನಃ ಒದಗಿ ಬರಬಹುದು. ಕರ್ಕ ರಾಶಿಯವರಿಗೆ ಅಷ್ಟಮ ಶನಿ ಆಗಿದ್ದರಿಂದ ಆದಂತಹ ತೊಂದರೆಗಳು ಈಗ ಮರುಕಳಿಸಬಹುದು. ಹೀಗಾಗಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಹಾಗೂ ಯಾರು ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಕಾಡ್ತಾ ಇದ್ರು ಅಂತಹವರ ಒಡನಾಟ ಪುನಃ, ಅಂತಹವರ ತೊಂದರೆ ಪುನಃ ನಿಮಗೆ ಆಗಬಹುದು. ಸಿಂಹರಾಶಿಯವರಿಗೆ ಹಳೆಯ ಪಾರ್ಟ್ನರ್ಶಿಪ್ಗಳು ಅಥವಾ ನಿಮ್ಮ ಹಳೆಯ ಪಾರ್ಟ್ನರ್ಶಿಪ್ಗಳಲ್ಲಿ ಮಿತ್ರತ್ವಗಳಲ್ಲಿ ಇದ್ದಂತಹ ತೊಂದರೆಗಳು ಈಗ ಮರುಕಳಿಸಬಹುದು. ಹೀಗಾಗಿ ಹಳೆಯ ಶತ್ರುಗಳು ಅಥವಾ ಹಳೆಯ ಮಿತ್ರರು 5 ತಿಂಗಳ ತನಕ ಈಗ ವಾಪಸ್ ಬರಬಹುದು. ಇದರಿಂದ ನೀವು ಯಾರನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಸರಿಯಾಗಿ ನೋಡಿ ಒಮ್ಮೆಲೆ ಅದನ್ನು ನಿಭಾಯಿಸಿ ತೊಂದರೆಯನ್ನು ಬಗೆಹರಿಸಿಕೊಳ್ಳಬೇಕು. ಕನ್ಯಾ ರಾಶಿಯವರಿಗೆ ಹಳೆಯದಾದಂತಹ ಕೆಲವು ಹಣಕಾಸಿನ ಸಮಸ್ಯೆಗಳಿರಬಹುದು ಅಥವಾ ಶತ್ರು ಬಾಧೆಗಳು ಇತ್ತಲ್ಲ, ಅದನ್ನು ನೀವು ಸರಿಯಾಗಿ ನಿಭಾಯಿಸಿದ್ರಿ, ಅವೆಲ್ಲವೂ ಪುನಃ ಮರುಕಳಿಸಿದಂತೆ ಭಾಸವಾಗಬಹುದು. ಹೀಗಾಗಿ ಕೆಲವೊಂದು ಸಾಮಾಜಿಕ ಚಟುವಟಿಕೆಗಳು, ಕೆಲವೊಂದು ಮಿತ್ರರು, ಕೆಲವೊಂದು ಹಿತಶತ್ರುಗಳು ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಈಗ 5 ತಿಂಗಳ ತನಕ ವಾಪಸ್ ಬರಬಹುದು. ಅವರಿಂದ ಏನೋ ಒಂದು ರೀತಿಯ ತೊಂದರೆಯನ್ನು ನೀವು ನೋಡಬೇಕಾಗಿ ಬರಬಹುದು. ಆದರೆ ಕೆಲವೊಮ್ಮೆ ಯಾರು ತೊಂದರೆ ಕೊಟ್ಟಿದ್ರೋ ಅಂಥವರಿಗೆ ಸರಿಯಾಗಿ ಬುದ್ಧಿಯನ್ನು ಹೇಳುವಂತಹ ಹೆಗ್ಗಳಿಕೆ ಕೂಡ ನಿಮಗೆ ಪ್ರಾಪ್ತಿಯಾಗಬಹುದು. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರವಾಗುತ್ತೆ. ಮುಂದಿನ 5 ತಿಂಗಳು ನಿಮ್ಮ ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿದ್ದಂತಹ ತೊಂದರೆಗಳು ವಾಪಸ್ ಬರುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿದ್ದಂತಹ ತೊಂದರೆಗಳು ಮರುಕಳಿಸುತ್ತೆ. ಹಳೆಯ ತೊಂದರೆಗಳೆಲ್ಲವೂ ಈಗ ಪುನಃ ನಿಮಗೆ ಜೀವನದಲ್ಲಿ ಬಂದಂತೆ ಭಾಸವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳು, ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ನೀವು 6 ತಿಂಗಳ ಕೆಳಗೆ ನೋಡ್ತಾ ಇದ್ರಿ, ಅವೆಲ್ಲವೂ ಪುನಃ ಈಗ ವಾಪಸ್ ಬರುವಂತಹ ಸಾಧ್ಯತೆ ಇರುತ್ತೆ. 5 ತಿಂಗಳ ತನಕ ನೀವು ಅದನ್ನು ನಿಭಾಯಿಸಬೇಕಾಗತ್ತೆ. ಧನು ರಾಶಿಯವರಿಗೆ ನಿಮ್ಮ ಅರ್ಧಾಷ್ಟಮ ಶನಿಯಿಂದ ಒಂದು ಬ್ರೇಕ್ ಸಿಕ್ಕಂತಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿ. ಹಳೆಯ ಮಿತ್ರತ್ವಗಳು, ಹಳೆಯ ಪಾರ್ಟ್ನರ್ಶಿಪ್ಗಳು ಪುನಃ ಈಗ ಒಟ್ಟುಗೂಡಿದಂತೆ ಮನಸ್ಸಿಗೆ ನೆಮ್ಮದಿ ಮತ್ತು ಯಾರ್ಯಾರು ಸೋಷಿಯಲ್ ಮೀಡಿಯಾ ಮಾಧ್ಯಮಗಳು ಇತ್ಯಾದಿಗಳಲ್ಲಿದ್ದೀರಿ ನಿಮಗೆಲ್ಲರಿಗೂ ಉತ್ತಮವಾದಂತಹ ಸಮಯಗಳು ವಾಪಸ್ ಬರ್ತಾ ಇದೆ. ಮಕರ ರಾಶಿಯವರಿಗೆ ನಿಮ್ಮ ದ್ವಿತೀಯ ಭಾಗದಲ್ಲಿ ಅಂದರೆ ನಿಮ್ಮ ಸುಖ ಸಂಸಾರ ಸ್ಥಾನದಲ್ಲಿ ಆದಂತಹ ತೊಂದರೆಗಳು ಕೆಲವೊಂದು ಮರುಕಳಿಸಬಹುದು. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು ಅಥವಾ ಮನೆಯಲ್ಲಿ ಇದ್ದಂತಹ ಒಳ್ಳೆಯ ಕೆಲಸಗಳನ್ನು ನೀವು ನಿಧಾನವಾಗಿ ಏನು ನಿಭಾಯಿಸಿಕೊಂಡು ಹೋಗ್ತಾ ಇದ್ರಿ ಅವೆಲ್ಲವೂ ಈಗ ನಿಮಗೆ ಮರುಕಳಿಸಿ ಬರಬಹುದು. ಹೀಗಾಗಿ ಸಂಸಾರ ಮತ್ತು ಕುಟುಂಬದ ಜವಾಬ್ದಾರಿಗಳು ಈಗ ನಿಮಗೆ ಹೆಚ್ಚಾಗತ್ತೆ. ಕುಂಭರಾಶಿಯವರಿಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಈಗ ಟೀಕೆಗಳು ಪುನಃ ಮೂಡಬಹುದು. ನಿಮ್ಮ ವ್ಯಕ್ತಿತ್ವಗಳಲ್ಲಿ ಮಾಡಿಕೊಳ್ಳಬೇಕಾದಂತಹ ಬದಲಾವಣೆಗಳನ್ನು ನೀವು ಮುಗಿತು, ಎಲ್ಲರೂ ನನ್ನನ್ನು ಈಗ ಮೆಚ್ಚಿಕೊಂಡು ಬಿಟ್ಟರು ಅಂತ ನೀವು ಅಂದುಕೊಂಡಿದ್ರೆ ಈಗ ಪುನಃ ಹಳೆಯ ತೊಂದರೆಗಳು ಕೆಲವೊಂದು ಬರಬಹುದು. ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳಬೇಕಾದಂತಹ ಸಂದರ್ಭಗಳು ಪುನಃ ನಿಮಗೆ ವ್ಯಕ್ತವಾಗಬಹುದು. ಮೀನರಾಶಿಯವರಿಗೆ ನಿಮ್ಮ ವ್ಯಯಭಾವಕ್ಕೆ ಶನಿ ನೋಡ್ತಾ ಇದ್ದಾನೆ. ಹೀಗಾಗಿ ಕೆಲವೊಂದು ಹಣಕಾಸಿನ ತೊಂದರೆಗಳು ಅಥವಾ ಕೆಲವೊಂದು ಮಿತ್ರತ್ವಗಳಲ್ಲಿ ಒಡಕು ಇವೆಲ್ಲವೂ ಮುಂದುವರಿಯಬಹುದು. ಎಲ್ಲವೂ ನಿಭಾಯಿಸಿ ಆಯಿತು ಅಂತ ನೀವು ತಿಳಿದುಕೊಂಡಿದ್ರೆ ಕೆಲವೊಂದು ಮಿತ್ರರು ಪುನಃ ವಾಪಸ್ ಬಂದು ಈ ರೀತಿ ಯಾಕೆ, ಆ ರೀತಿ ಯಾಕೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಬಹುದು. ಆದರೆ ಅದೆಲ್ಲದನ್ನು ಒಮ್ಮೆಲೆ ನಿಭಾಯಿಸಿ ಯಾವುದನ್ನು ಕೊನೆ ಮಾಡಬೇಕು ಅದನ್ನು ಕೊನೆ ಮಾಡುವಂತಹ ಅವಕಾಶವನ್ನು ಶನೀಶ್ವರ ಈಗ ನಿಮಗೆ ಕೊಡ್ತಾ ಇದ್ದಾನೆ.
ಆಧ್ಯಾತ್ಮಿಕವಾಗಿ ಇದು ಅತ್ಯಂತ ಉತ್ತಮವಾದಂತಹ ಪ್ರಗತಿಯನ್ನು ತರುವಂತಹ ಗೋಚಾರವಾಗಿರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದು ಮರೆಯಬಾರದು.